ಸುಮ್ಮನೆ ಇರೋದು ಮತ್ತೆ ಮಾಡಿದರೆ 1,00,000ದವರೆಗೆ ಪರಿಹಾರ ಕೊಡುವಂತೆ, ಸಂತ್ರಸ್ತರಿಗೆ 1,00,000ವರೆಗೆ ಪರಿಹಾರ ಕೊಡುವಂತೆ ಆರೋಪಿಗೆ ಕೋರ್ಟ್ ಆದೇಶಿಸಬಹುದು. ಭಾಳ ಇಷ್ಟು ಹೇಳಿದ್ರು ಸಹಿತ 10,000 ದಂಡ ಹಾಕಿದ್ರು ಸಹಿತ ಪದೇ ಪದೇ ಕಾಡುವಂಥದ್ದು, ಒಂದು ರೀತಿ ತೊಂದರೆ ಕೊಡುವಂಥದ್ದು, ಮತ್ತು ಕೀಳ ರೂಪದಲ್ಲಿ ಟೀಕೆ ಮಾಡುವಂಥದ್ದು, ಬೈಯುವಂಥದ್ದು ಆದ್ರೆ ಅವ್ರಿಗೆ 1,00,000ವರೆಗೂ ದಂಡ ಹಾಕುವಂಥದ್ದು, ಪರಿಹಾರ ಕೊಡಿಸುವಂಥದ್ದು. ಮುಂದೆ ಅಪರಾಧ ಮತ್ತೆ ಶಿಕ್ಷೆ ಒಳಗಾದರೆ ಮತ್ತೊಮ್ಮೇನೋ ಒಮ್ಮೆಲ್ಲ 2 ಸಲ ಹಾಗೆ ಮಾಡ್ತಾ ಹೋದ್ರೆ 3 ವರ್ಷ ಕನಿಷ್ಠ ಶಿಕ್ಷೆ, 1,00,000 ರೂಪಾಯಿ ದಂಡ. ಮತ್ತೆ ಕಂಟಿನ್ಯೂಷನ್ ಮಾಡಿದ್ರೆ 3 ವರ್ಷ ಜೈಲ, 1 ವರ್ಷ ದಂಡ. ಈ ಕಾಯ್ದೆ ನಿಬಂಧನೆಗಳನ್ನು ಉಲ್ಲಂಘಿಸುವ ಸಂಸ್ಥೆ ಯಾವುದೇ ಇರಬಹುದು, ಸರ್ಕಾರದಿರಲಿ ಪ್ರೈವೇಟ್ ಇರಲಿ, ಆ ಸಂಸ್ಥೆಗೆ ರಾಜ್ಯ ಸರ್ಕಾರದಿಂದ ಆರ್ಥಿಕ ನೆರವು ಅನುದಾನ ಇಲ್ಲ. ಈ ಕಾಯ್ದೆ ನಿಬಂಧನೆಗಳನ್ನ ನಾವು ಕಾನೂನು ಮಾಡಿದ್ದೀವಿ, ನಿಯಮಗಳು ಮಾಡಿದ್ದೀವಿ, ಅದನ್ನು ಉಲ್ಲಂಘನೆ ಮಾಡಿದರೆ ಆ ಕಾಲೇಜಲ್ಲಿ ಯಾವುದೇ ಇರಲಿ, ದೊಡ್ಡ ಸಂಸ್ಥೆ ಇರಲಿ, ಅದರ ಆರ್ಥಿಕ ನೆರವು ಸರ್ಕಾರ ಕೊಡ್ತದಲ್ಲ ಅದನ್ನು ಬಂದ್ ಮಾಡ್ತದಂತ. ಹೀಗೆ ಒಂದಿಷ್ಟು ರೂಲ್ಸ್ಗಳನ್ನು ಹಾಕ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ನಿಜವಾಗಿ ಇದು ಭಾಳ ಮೆಚ್ಚುವಂಥ ವಿಷಯ. ಇದಕ್ಕೆ ಯಾರಾದರೂ ಒಪ್ಪಿಗೆ ಕೊಡುವಂಥದ್ದು. ಯಾಕಂದರೆ ಮೆನ್ನಲ್ಲಿ ನೋಡ್ತಾ ಇದ್ದೀವಿ ನಾವು, ಜಾತಿಯಿಂದ ಟೀಕಾ ಮಾಡೋದು, ಕೀಳಾಗಿ ನೋಡೋದು, ಮಾಡೋದು, ಇದರಿಂದ ಭಾಳಷ್ಟು ಜನ ಇನ್ನೊಂದು ಕಲಿಯುವುದನ್ನು ಬಿಟ್ಟು ಹೊರಗೆ ಹೋದಂತೂ ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದೆ ನಡೆದು ಹೋಗಿದ್ದಾವೆ. ಯಾಕಂದರೆ ಆ ನೋವು ಭಾಳ ಕಷ್ಟದಿರ್ತದೆ, ಸಹಿಸ್ಲಿಕ್ಕೆ ಆಗುವುದಿಲ್ಲ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಇಲ್ಲೇ ಈ ಶಿಕ್ಷಣದಿಂದಾಗಿ ಈ ಕಾನೂನಿನಿಂದಾಗೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ವರ್ಗಗಳು, ಜಾತಿಗಳು, ಮತಗಳು, ಲಿಂಗ, ಜೇಸಿ ಎಂಬ ತಾರತಮ್ಯ ಇಲ್ಲಿಲ್ಲ. ಅವ್ರು ಯಾವುದೇ ದಿವಸವಿರಲಿ, ಯಾವುದೇ ಲಿಂಗ ಗಂಡರಿರಲಿ, ಹೆಣ್ಣರಿರಲಿ, ಅಥವಾ ನಾವು ಇಂತೀವಲ್ಲ ಇನ್ನೊಬ್ಬ ಲಿಂಗರೇ ಇರಲಿ, ಯಾವುದೇ ಲಿಂಗ ಇರಲಿ, ಇಲ್ಲಿ ತಾರತಮ್ಯ ಇಲ್ಲ. ಎಲ್ಲರಿಗೂ ಒಂದೇ ರೀತಿ ಶಿಕ್ಷೆ ಅದ. ಅದನ್ನು ನಾವು ಮಾಡ್ತಾಯಿದ್ದೀವಿ. ಮತ್ತು ಅರ್ಹತಾ ಪರೀಕ್ಷೆ ನಡೆಸ್ತೀವಿ. ಅದರಲ್ಲಿ ಯಾರು ಹೆಚ್ಚು ಮಾರ್ಕ್ಸ್ ತೊಗೊಳ್ತಾರೆ ಅವ್ರನ್ನ ಈ ಯೂನಿವರ್ಸಿಟಿಗಳಲ್ಲಾಗಲಿ ಹೈಯರ್ ಎಜುಕೇಷನ್ದಲ್ಲಿ ಕಲಿಯೋದಕ್ಕೆ ಅವಕಾಶ ಕೊಡ್ತೀವಿ ಅನ್ನೋಂಥ ನಿಯಮಗಳನ್ನು ಮಾಡ್ತಾ ಇದ್ದಾರೆ. ಆ ನಿಯಮಗಳನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈ ಕುರಿತಾಗಿ ನಮ್ಮ ಎಚ್ ಕೆ ಪಾಟೀಲ್ ಒಂದು ಮಾತು ಹೇಳ್ತಾರೆ, ರಾಜ್ಯದಲ್ಲಿ ರೋಹಿತ್ ವೇಮಲ್ ಕಾಯ್ದೆ ಜಾರಿ ಅತ್ಯಂತ ಅತ್ಯವಶ್ಯಕ. ರೋಹಿತ್ ವೇಮಲ್ ಕಾಯ್ದೆ ಭಾಳ ಅವಶ್ಯಕತೆ. ಇಲ್ಲಿ ಜಾತಿಗಳ ನಡಕ ಭಾಳ ಚಿಕ್ಕದ, ಮೇಲು ಕೀಳು ನಿಶ್ಚಿತದ ಇಲ್ಲೇ. ಅದಕ್ಕೆ ಸಿದ್ದರಾಮಯ್ಯನವರು ಈ ದಿಶೆಯಲ್ಲಿ ಚಿಂತನೆ ನಡೆಸಿದ ಯೋಗ್ಯದ.